ವಿಕೆ ನಿನ್ನ ಹತ್ರ ಏನೋ ವಿಷಯ ಮಾತಾಡ್ಬೇಕಾಯ್ತು ಕಣಲ್ಲ ನಿಂತ್ಕೊಳ್ಳಲ್ಲ ಇಲ್ಲಿ. ನಾನು ಎದ್ದಾಗಲೇ ನೋಡಿದೆ ಮಾತಾಡೋಣ ಅಂತ, ನೀನು ಸಿಗಲಿಲ್ಲ. ಏನಣ್ಣ, ಏನು ಮಾತಾಡಬೇಕು? ಹಾಂ, ಏನಿಲ್ಲಪ್ಪ. ಈಗ ಮನೇನ ಬದಲಾಯಿಸ್ಕೊಂಬನ. ಇವಾಗ ಓಟು ಕಿರಿಕಿರಿ ಕಿರಿಕಿರಿ ಹೆಂಗಸ್ರದು. ನಾವೇ ಅಣ್ಣ ತಮ್ಮಗಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ, ಹೆಂಗಸ್ರು ಅಡ್ಜಸ್ಟ್ ಆಗಲ್ಲ. ಈಗ ನಾವು ಹೊಂದ್ಕೊಳಂಗೆ ಅವ್ರು ಹೆಂಗಸ್ರು ಹೊಂದ್ಕೋಬೇಕಲ್ಲ. ಗಂಡಸ್ರು 100 ಜನ ಇದ್ರೂ ಹೊಂದ್ಕೊಂತಾರೆ, ಹೆಂಗಸ್ರು ಇಬ್ಬರು 2 ಜಡೆ ಒಂದಾದರೆ ಅಲ್ಲಿ ಚೆನ್ನಾಗಿರೋಕ್ಕಾಗಲ್ಲ ಅಂತಾರಲ್ಲ. ಆಗ ಹಂಗೆ ಆಗಲ್ಲ ಚೆನ್ನಾಗಿರೋಕ್ಕೆ. ಹಿಂಗೆ ಸುಮ್ಮನೆ ನಮ್ಮ ಪ್ರೀತಿ ಬೇರೆ ಆತ ಎಲ್ಲ ಮನೆ ಮುಂದೆಲ್ಲ ಇವನು ನಿನ್ನ ಮಗ ಎಲ್ಲ ಇದು ಮಾಡ್ತಾನಂತೆ, ಎಲ್ಲ ಹಿಂಗೆ ಆಗ್ತೈತಂತೆ ನೋಡು. ಅದಕ್ಕೇ ನಿನಗೆ ಬೇರೆ ಕಡೆ ಎಲ್ಲಾದರೂ ಸೈಟ್ ಗಿಟ್ ಏನಾದರೂ ಕೊಡಿಸ್ತೀನಿ. ಸೈಟ್ ತಗೊಂಡು ಬೇರೆ ಕಡೆ ಎಲ್ಲಾದರೂ ನಿಮ್ಮ ಮನೆಗಿನ ಕಟ್ಕೊಂಬದ ಏನಾದರೂ ಮಾಡು. ನಾವಿದ್ದೀವಲ್ಲ ಅಣ್ಣ, ಯಾಕೆ ಏನಾಯ್ತು ಸುಮ್ಮನೆ ನೀವು ಹೆಂಗೋಸ್ರ ಯಾವಾಗಲೂ ಇದ್ದಿರೋದೇ ಅತ್ತ. ಆದ್ಮೇಲೆ ಯಾಕೆ ತಲೆ ಕೆಡಿಸ್ಕೊಂತೀಯ? ನಿಮ್ಮ ಅದಕ್ಕೆ ಮ್ಯಾಕೆ ಒಪ್ಪಲ್ಲ ಕಣಪ್ಪ. ಅದಕ್ಕೆ ಸೈಟ್ ತಗೊಂಡು ಈಗ ನಿಮ್ಗೂ ಮ್ಯಾಕ್ ಹತ್ತಕ್ಕಾಗಲ್ಲ. ಆಗ್ಲೆಲ್ಲ ಲಿಫ್ಟ್ ಸರ್ ಮಾಡಿಸ್ರಿ ಎಂಬುದು ಬೇಡ. ಅದು ಯಾಕೆ ಆಗ್ಲೆಲ್ಲ ರಿಪೇರಿ ಬರುತ್ತೆ, ಆಗಲ್ಲ. ನಮಗೆ ಮ್ಯಾಕ್ ಹತ್ತಕ್ಕಾಗಲ್ಲ, ನಮ್ಗೆ ಮ್ಯಾಕ್ ಹತ್ತಕ್ಕಾಗಲ್ಲ ಅಂತ ನಿಮ್ಮ ಹೆಂಗಸ್ರಾಗಲ್ಲ ಗಲಾಟೆ ಮಾಡ್ತಾರಂತೆ. ಅದಕ್ಕೆ ಅತ್ತ ಸುಮ್ಮನೆ ಯಾಕತ್ತ ನಿಮಗೆ ಎಲ್ಲಾದರೂ ಅದೇ ದುಡ್ಡಿಗೆ ಸೈಟ್ ಕೊಡಿಸ್ತೀನಿ, ಮನೆಗಿನ ಕಟ್ಗೆ ಸುಮ್ಮನೆ ಕಟ್ಕೊಂಡು ನಿಮ್ದಾಗೆ ಕೆಳಗೆ ಇರೋದು ನೋಡು. ನಾವತ್ತ ಮೇಲೆ ಯಾರಿಗಾನ ಬಾಡಿಗೆ ಕೊಡ್ತೀವಿ. ಒಂದೇ ತೆಗಿದ್ರೆ ಒಂದು ಈಟ್ ಏನಾನ ಕೆಟ್ಟು ಬಂದೈತೆ ಅಂದ್ರೆ ಹಿಂಗೆ. ಮತ್ತೆ ಈಗ ಡೈಲಿ ಬಾಗಿಲಿಗೆ ನೀರು ಹಾಕ್ತಾಳಂತೆ ಪ್ರೀತಿ, ಅದನ್ನು ಅದೇ ಬೇಕಲ್ಲೂ ಅವರೆಲ್ಲ ತುಳ್ಕೊಂಡು ಹೋಗ್ತಾರೆ. ನಾನು ಕಸ ಹೊಡೆದ್ಮೇಲೆ ಬಂದು ಕಸ ಮಾಡ್ತಾರೆ. ಹಿಂಗೆ ಯಾವಾದರೂ ಒಂದು ಸಮಸ್ಯೆಗಳು ಬರ್ತಿದ್ದಾವೆ. ಇವ್ರು ಅದೇ ಬೇಕಲ್ಲ ಮಾಡ್ತಾರೆ ಅಂತ ಇವರು ಮಾಡಲ್ಲ ಅಂತ ಅವರು, ಇವಳು ನಮ್ಮ ಪ್ರೀತಿ ಅದೇ ಬೇಕಲ್ಲ ಮಾಡ್ತಾರೆ ಅಂತ ಎಲ್ಲ ಮಾಡ್ತಾ. ನಾನು ಬೆಳಗ್ಗೆನೇ ನೋಡಿದೆ, ಅವಾಗ ಪಾಪ ಅವಳು ನೀರು ಹಾಕವಳೆ. ಇಲ್ಲಿ ನೀರು ಹಾಕಿದ್ರೆ ಎಲ್ಲ ಕೆಸರು ಮಾಡೋದು, ಕೆಸರೆಲ್ಲ ತುಳ್ಕೊಂಬಂದು ಕಸ ಮಾಡೋದು, ಮ್ಯಾಗ್ಲಿಂದ ಎಲ್ಲ ಉಗ್ಳೋದು, ಹಂಗೆಲ್ಲ ಮಾಡ್ತಾಯಿದ್ದಾರೆ. ನಾನು ನೋಡಿದೆ ಸುಮ್ಮನೆ. ಇವತ್ತು ನಾನೇನು ಸುಳ್ಳು ಹೇಳ್ತಿಲ್ಲ. ಇವತ್ತು ನಾನು ನೋಡಿದೆ, ಪ್ರೀತಿ ಎಲ್ಲ ತೋರಿಸಿದ್ಲು. ನಾನು ನೋಡಿರೋದಕ್ಕಾಗಿನೇ ಹೇಳ್ತಾ ಇರೋದು. ಹಿಂಗೆ ಮಾಡೋದು ತಪ್ಪು ತಾನೆ. ಅದಕ್ಕಾಗಿನೇ ನಾನು ಏನೋ ಹೇಳ್ತಾ ಇದ್ದೀನಪ್ಪ. ನಾವು ಹೆಂಗೋ ಚೆನ್ನಾಗಿರ್ತೀವಿ. ಈಗ ಅದೇ ದುಡ್ಡಿಗೆ ನಾನು ಸೈಟ್ ಕಿಟ್ ಎಲ್ಲಾದರೂ ಕೊಡಿಸ್ತೀನಿ. ಸೈಟ್ ಕೊಡಿಸೋ ಜವಾಬ್ದಾರಿ ನಂದು. ಒಂದಿಷ್ಟು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ನಾನು ಕೊಡಿಸ್ತೀನಿ. ಸೈಟ ತಗೊಂಡು ಮನೆ ಕಟ್ಟಿಸ್ಕೊ ಸುಮ್ಮನೆ. ಈಗ ಜಾಗ ಅವ್ರ ಹೆಸ್ರಿಗೈತೆ ಓಟು ಅನುಮಾನ. ಇವೆಲ್ಲ ಅವರು ಒಂದು ಮಾತಾಡೋದು, ಇವ್ರು ಒಂದು ಮಾತಾಡೋದು, ಹೆಂಗಸ್ರು ಯಾವಾಗಲೂ ಹಿಂಗೇನೆ ಕಣ. ಅದಕ್ಕೇ ಸುಮ್ಮನೆ ಬೇರೆ ಕಡೆ ಕೊಡಿಸ್ತೀನಿ, ಕಟ್ಕೊಂಬದು ನೋಡು. ಸರಿ ಅಣ್ಣ, ಆಯಿತು, ಹಂಗೆ ಮಾಡೋಣ ಹೇಳು. ಸುಮ್ಮನೆ ನಾವು ಅತ್ಲಾಗೆ ಸೈಟ್ ತಗೊಂಡು ಬೇರೆ ಕಡೆ ಏನಾದರೂ ಕಟ್ಕೊಂಡ್ರೆ ಆಗ್ಲೆಲ್ಲ ಮೇಲಕ್ಕೆ ಹೋಗೋದೇ ಇರೋಲ್ಲ. ಹಂಗೆ ಮಾಡ್ತೀನಿ ಹೇಳೋಣ. ಅದು ಆಸೆನೇ, ಹಂಗೆ ಮಾಡ್ತೀನಿ. ಈಕಿ ಬೇಜಾರಾಗ್ಬಿಡಪ್ಪ. ಅಣ್ಣ ಎತ್ಕೆ ಏನು ಹಿಂಗೆ ಹೇಳ್ತಾ ಇದ್ದಾರೆ, ಅವಾಗೆಲ್ಲ ಚೆನ್ನಾಗಿರೋಣ ಅಂತ ಹೇಳಿ ಕಟ್ಟಿಸ್ಕೊಂಡು ಇವಾಗ ಏನು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡ. ನಾವೆಂಗೆ ಅಡ್ಜಸ್ಟ್ ಆಗಿ ಹೋಗ್ತಾ ಇದೀವಪ್ಪ, ಅವರೇ ಅಡ್ಜಸ್ಟ್ ಆಗ್ತಾ ಇಲ್ಲ. ಬರೀ ನೀನು ಹೆಂಡ್ತಿ ಮೋಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾಳೆ. ಮೋಸ ಮಾಡ್ತಾರೆ ಅಂತಂದರೆ ಅದು ಏನು ಅರ್ಥ? ನಾವೇನು ಯಾರಿಗೇನೇನು ಮೋಸ ಮಾಡಿಲ್ಲ ಕಣಪ್ಪ. ನಾವೀಗ ಒಳ್ಳೇದು ಬಯಸಿದ್ದೀವಿ ಹೊರ್ತನು ನಾವೇನೇನು ಯಾರಿಗೇನು ಕೆಟ್ಟದ್ದು ಬಯಸಿಲ್ಲ. ಅವರು ಇಲ್ಲದೆಲ್ಲ ಕಿರಿಕ್ ಮಾಡ್ತಾ ಇದ್ದಾರೆ, ಭಾಳ ಕಿರಿಕ್ ಮಾಡ್ತಾ ಇದ್ದಾರೆ. ಸರಿ ಆಯ್ತು, ಅದಕ್ಕೆ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ಹಿಂಗೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಣ್ಣ ಸೈಟ್ ಕಿಟ್ ಕೊಡಿಸ್ತಾನಂತೆ. ಸೈಟ್ ತಗೊಂಡು ಬೇರೆ ಕಡೆ ಎಲ್ಲಾದರೂ ಮನೆಗೆ ಕಟ್ಕೊಂಬೋದು ಏನಾದರೂ ಮಾಡ್ತೀನಿ ಅತ್ಲಾಗೆ. ಅಪ್ಪ ಅಮ್ಮ ಕರಿತೈತಿ, ಇಲ್ಲೇನು ಮಾತಾಡ್ತಾನೆ ನಿಂತ್ಕೊಂಡಿದ್ಯಾ ಅವ್ರ ಜೊತೆಗೆ? ಇನ್ನಲೆ ಅಂತ ನೋಡು, ಎಲ್ಲ ಜಗಳ ಶುರುವಾಗಿರೋದು. ಏನಲ್ಲೇ ನೀನು ಬಂದಿರೋನು ಹೆಂಗಿರ್ಬೇಕು ಹಂಗಿರ್ಬೇಕು ಕಣ. ನೀನು ಪ್ರೀತಿ ಮೇಲೆ ಜೋರು ಮಾಡೋದು ಶರತ್. ಸುಮ್ಮನಿರ್ಬೇಕಪ್ಪ ನಾವು ಇದ್ದಂಗೆ ನೀವು ಇಂಥವಕ್ಕೆಲ್ಲ ಇದು ಮಾಡಬಾರ್ದು. ಏನಕ್ಕೆ ಹಂಗೆಲ್ಲ ಇದು ಮಾಡ್ತೀನಿ ಅಂತೆ? ನಮ್ಮ ಅಕ್ಕಿ ಕುಟ್ಟೆಲ್ಲ ಜಗಳ ಮಾಡ್ತೀನಿ ಅಂತ ಸುಮ್ಮನಿರಕ್ಕಾಗಲ್ವಾ? ಅಯ್ಯೋ ಅಪ್ಪ ಸುಮ್ಮನೆ ಇವರೆಲ್ಲನ ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಇವ್ರ ಮಾತೆಲ್ಲನ ಕೇಳಕ್ಕೆ ಹೋಗ್ಬೇಡ. ಅಯ್ಯೋ ಇವರಿಬ್ರು ಎಂಥವ್ರು, ಬರೀ ಸುಳ್ಳು ಹೇಳ್ತಾರೆ. ನಾವೇನು ಮಾಡಿಲ್ಲ, ಏನಿಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಲ್ಲ ನೋಡು. ನಾವೇನು ಮಾಡಿಲ್ಲಪ್ಪ, ನಾವೇನು ಮಾಡಿಲ್ಲ. ಅಮ್ಮ ಹಿಂಗೆ ಕೇಳ್ಬಾ, ನಾವೇನಾದರೂ ಮಾಡಿದ್ದೀವೇನ? ಇವರೇನೇ ನಾವು ಮನೆ ಬಿಟ್ಟು ಹೋಗ್ಲಿ ಅಂತ ಎಷ್ಟು ಇದನ್ನು ಮಾಡ್ತಾ ಇದ್ದಾರೆ, ನಮ್ಮನ್ನು ಮನೆ ಬಿಟ್ಟು ಕಳ್ಸೋದಕ್ಕಾಗಿನ. ಒಳ್ಳೆ ಹೇಳಿದ್ಯ ಅಂದ್ರೆ ಸರಿ ಆಗಲ್ಲ ನೋಡು. ನೀನು ಸುಮ್ಮನೆ ಇರೋದು ಕಲಿ. ನನ್ನ ಮೈನ ಜೊತೆಗೆ ನಾನು ಮಾತಾಡ್ತೀನಿ. ನನಗೆ ಗೊತ್ತಾಯ್ತು ಅವ್ನು ಹೆಂಗೆ ಅಂತ ನಾವು ಹೆಂಗೆ ಅಂತ. ಸುಮ್ಮನೆ ಇದ್ರೆ ಸರಿ. ಅವ್ನು ಮಾತಾಡ್ಬೇಕಾದ್ರೆ ನಿನ್ನ ಮಧ್ಯದಾಗ ಮಾತಾಡಬೇಡ ನೀನು. ಸರಿ ಆಯ್ತಣ್ಣ, ಮಾತಾಡ್ತೀನಿ. ಮಾತಾಡ್ಕೊಂಡು ಅದೇನು ತೀರ್ಮಾನ ತಗೊಳಕ್ಕಾಗುತ್ತೆ. ಸುಮ್ಮನೆ ಇದ್ಬಿಡಿ, ಯಾಕೆ ಸುಮ್ಮನೆ ಇವಾಗ ಗಲಾಟೆ? ಸುಮ್ಮನೆ ಇರ್ರಿ, ಅವ್ನಿಗೆ ಗೊತ್ತಾಗಲ್ಲ. ಏನು ದೌಲತ್ತಿನ ಮಾತಾಡ್ತಾನೆ ಅವ್ನಿಗೆ ಸರಿಯಾಗಿ ಫಸ್ಟ್ ಒಳ್ಳೆ ಬುದ್ಧಿ ಕಲ್ಸಲೆ ಅಂತಾರನ್ನೆಲ್ಲ ಕರ್ಕೊಂಬಂದು ಸಾಕಮ್ಮ ಅಂತ ನಿನಗೇನೆಲ್ಲ ಬಂದಿತ್ತು? ಸಾಕವ್ರೆ ಬಂಗಾರದಂಗೆ ನಮ್ಮ ಹುಡುಗರೇ ಇದ್ವು. ಅವ್ರನ್ನೇ ಸಾಕಾದ್ ಮದ್ಬಿಟ್ಟು ಇವ್ನ ಯಾರನ್ನ ಕರ್ಕೊಂಬಂದು ಸಾಕೊಂಡು ಇಲ್ಲದೆಲ್ಲ ಮರ್ಯಾದೆ ತೆಗೆಸ್ಕೊಂತೀಯಲ್ಲ. ಇವ್ನ ಯಾಕಲ್ಲ ಕರ್ಕೊಂಬಂದು ಒಟ್ಟು ಸಾಕೊಂಡು ಇವತ್ತು ನೋಡಿ ಎಂಥ ಪರಿಸ್ಥಿತಿ ಬತ್ತೈತೆ. ಹೇಳ್ತೀನಿ ಅಣ್ಣ, ಖಂಡಿತ ಹೇಳ್ತೀನಿ. ನೀವು ಬೇಜಾರ ಮಾಡ್ಕೋಬೇಡ, ಸುಮ್ಮನಿರ್ರಿ. ನಡಿಯಪ್ಪ ಅಷ್ಟು ನಡಿಯೋ, ಮನೆ ಒಳಗೆ ನಡಿಯೋ. ಮಾತಾಡ್ಬೇಡ ಹಂಗೆಲ್ಲ. ಅವ್ರಿಗೆ ದೊಡ್ಡವ್ರಂತ ಮರ್ಯಾದೆ ಕೊಡಬೇಕು. ನೀನಪ್ಪ ಅಂತ ಮರ್ಯಾದೆ ಕೊಟ್ಟಷ್ಟು ಇವ್ರಿಗೆ ದೊಡ್ಡವ್ರು ಅಂತ ಮರ್ಯಾದೆ ಕೊಟ್ಟಷ್ಟು ಯಾಕೋ ಇವ್ರಿಗೆ ಭಾಳ ಆಗ್ತೈತೆ. ಏನು ಹಂಗೆ ಇವ್ರದೇ ಆಗ್ಬಿಟ್ಟೈತೆ ಮನೆ. ಏನು ನಮ್ಗೇನು ಇಲ್ಲ ಏನು ಅಧಿಕಾರ ಇಲ್ವಾ? ಇವತ್ತು ಮಾತಾಡ್ತಾನೆ ಹೇಳು, ನೋಡಿದ್ರೆ ಗೊತ್ತಾಗ್ತೈತಿ ನನ್ನ ಮಗ ಭಾರಿ ಇದ್ದಾನೆ.
ಅದಕ್ಕೆ ಕಣಪ್ಪ ಹೇಳಿದ್ಯಲ್ಲ ಬಿಡು. ಒಪ್ಕೊಳ್ಳೋಣಲ್ಲ ಸಾಕು, ನಮ್ಗೆ ವಿಕ್ಕಿ ಒಪ್ಕೊಂಡ್ರೆ ಸಾಕು, ಇನ್ಯಾರ್ದು ಬೇಡ ನಮಗೇನು. ಅವ್ನು ಒಪ್ಕೊಳ್ಳೋನೆ ಅಂದರೆ ಅವನ್ನೆಲ್ಲ ಹೇಳ್ತಾನೆ, ಅವನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ಸುಮ್ಕೆ. ಅವನ್ನೆಲ್ಲ ಹೇಳಿ ಕರ್ಕೊಂಡು ಹೋಗಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ಅವಳೇನೋ ಒಂಥರ ಇದು ಮಾಡ್ತಾಳೆ ಅವಳು. ಸವಾಸನೆ ಬೇಡ, ದಿನ ಬೆಳಗ್ಗೆ ಸಾಯಂಕಾಲ ಊಟ ಅವ್ರ ಹತ್ರ ಜಗಳ ಆಡೋಕ್ಕಾಗಲ್ಲ ನಾವು. ಯಾಕೆ ಸುಮ್ಮನೆ ಏನಾನ ಸೈಟ್ ಕೊಡ್ಸಿದ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಯಾರಿಗಾದ್ರೂ ಬಾಡಿಗೆ ಕೊಟ್ಟರೆ ಒಳ್ಳೆಯವ್ರಿಗೆ ಅವರೇ ಚೆನ್ನಾಗಿ ಇಟ್ಕೊಂಡು ಹೋಗ್ತಾರೆ ಅಷ್ಟೇ. ಮೇಲೆ ಕೆಳಗೆ ಎರಡೂ ನಮಗೆ ಕ್ಲೀನ್ ಮಾಡ್ಕೊಂಡಿರೋಕ್ಕಾಗಲ್ಲ. ಏನು ನಮಗೇನು ಸಾಕು, ಕೆಳಗೇನೆ ಹೆಂಗೋ ಆಗುತ್ತೆ. ನಾಳೆ ದಿನ ನಮ್ಮ ಹುಡುಗರು ಇಬ್ಬರು ಇದ್ದಾವೆ, ನಮ್ಮ ಹುಡುಗರಿಗೆ ಆಗುತ್ತೆ ಅಷ್ಟೇ. ಮೇಲ್ಗೊಬ್ರಿಗೆ ಕೆಳಗೊಬ್ರಿಗೆ ನಮ್ಮ ಹುಡುಗರಿಗೇನೆ ಹೇಳಿದ್ದೀನಲ್ಲ ಬಿಡು, ನನ್ನ ತಮ್ಮನ ಹತ್ರ ಹೇಳಿದ್ವಿ. ಅವ್ರ ಹತ್ರ ಏನೆಲ್ಲ ಮಾತು ಈಗ ನನ್ನ ತಮ್ಮನ ಹತ್ರ ಹೇಳಿದ್ರೆ ಮುಗೀತು ಸಾಕು. ಅವ್ರ ಹತ್ರ ಎಲ್ಲ ಏನು ಜಾಸ್ತಿ ಮಾತಾಡಿ ನಮಗೇನು ಆಗೋದು ಏನಿಲ್ಲ. ಇವನ್ನೆಲ್ಲ ನೆನ್ನೆ ಮನೆ ಬಂದಾನು, ಇವನ ಹತ್ರ ಏನು ನಾವು ಮಾತಾಡೋ ಅಂಥದ್ದೇನಿಲ್ಲ. ಇವನಿಗೂ ಏನು ಅದಕ್ಕೂ ಏನು ಸಂಬಂಧ ಇಲ್ಲ, ಇವ್ನಿಗೇನು ಅಧಿಕಾರ ಇಲ್ಲ ಯಾವ್ದ್ರಾಗ ಮಾತಾಡೋ ಅಂಥದ್ದು. ಎಲ್ಲದ್ರಾಗ ಅಧಿಕಾರ ಐತೆ ಅಮ್ಮಂಗೆ ಗೊತ್ತಾನ ಕಣಪ್ಪ. ನನ್ನ ಮಗ ಇವ್ನು ಬಂದಿರಾನು. ಆ ಹುಡುಗಿ ದೊಡ್ಡ ಹುಡುಗಿಗೂ ಇಲ್ಲದೆಲ್ಲ ಹೇಳ್ಕೊಟ್ಟೆ. ಸಣ್ಣ ಹುಡುಗಿನೇ ಎಷ್ಟು ಬೆಸ್ಟ್, ಇನ್ನೂ ಸ್ವಲ್ಪ ದಡಪ ದಡಮ ಅಂತ ಮಾತಾಡ್ಸುತ್ತೆ. ಆ ದೊಡ್ಡ ಹುಡುಗಿನ ಮಾತಾಡ್ಸೋದು ಇಲ್ಲದ್ದು ಹೇಳ್ಕೊಟ್ಟಿಗೆ ಈ ನನ್ನ ಮಗ ಬಂದಾಗಿಂದಲೇ. ಹಂಗೆ ಕಣಮ್ಮ ನೀವು ಹಂಗಿರ್ಬೇಕು ಹಿಂಗಿರ್ಬೇಕು, ನೀವು ಮಾತಾಡಿಸ್ಬಾರ್ದು ಅಂತ ನನ್ನ ಮಗ. ಯಪ್ಪ ಈ ಹುಡುಗ ಈ ವಯಸ್ಸಿಗೆ ಏನಿದು, ಮದುವೆ ಆಗಿಲ್ಲ ಏನಿಲ್ಲ, ಇಂಥ ಬುದ್ಧಿ ಕಲ್ತೈತಿದು. ಯಾಕೆ ಮಾತಾಡ್ತೀರಾ? ಅದೇ ಕಣತ್ತೆ, ಇವಾಗ ಸೈಟ್ ಕೊಡ್ಸೋಣ ಅಂತೇಳಿ ನಾವು ಮಾತಾಡ್ಕೊಂಡ್ವಿ. ಸೈಟ್ ಕೊಡ್ಸೋಣ ಅಂತ ವಿಕ್ಕಿಗೆ ಹೇಳಿದ್ವಿ. ಸರಿ ಆಯ್ತು ಹಂಗೆ ಮಾಡ್ರಿ ಅಂತೇಳಿ ಒಪ್ಕೊಂಡವ್ನಿ. ಅಣ್ಣನ ಹೆಂಡ್ತಿ ಅವಳು ಏನೋ ಅಂತಾಳ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ವಿಕ್ಕಿ ಒಪ್ಕೊಂಡ ಸೈಟ್ ಕೊಡಿಸ್ತೀವಿ ಅಂತ ಹೇಳಿದ್ಕೆ ವಿಕ್ಕಿ ಒಪ್ಕೊಂಡವ್ನಿ. ಬೇರೆ ಕಡೆ ಎಲ್ಲಾದ್ರೂ ಕಟ್ಕೊಳ್ರಪ್ಪ, ಸುಮ್ಮನೆ ಬಿಟ್ಟೋಗ್ರಿ. ನಾಳೆಗೆ ನಮಗೂ ಇಬ್ಬರು ಇದ್ದಾರೆ, ಇಬ್ಬರು ಮಕ್ಕಳು. ಮೇಲ್ಗೊಬ್ರಿಗೆ ಕೆಳಗೊಬ್ರಿಗೆ ಆಗುತ್ತೆ, ಅವರಿಬ್ರು ಮದುವೆ ಆಗತ್ತಕ್ಕನ ಇರ್ತಾರೆ. ಆಮೇಲೆ ಅವ್ರು ಏನೋ ಬೇರೆ ಹೋಗ್ತೀವಿ ಅಂತ ಕಾಲಕ್ಕೆ ಏನಾದ್ರು ಬಾಡಿಗೆ ಕೊಟ್ರಾತು, ಬಾಡಿಗೆ ಗಿಡಿಗೆ ಕೊಟ್ಟು ಹೆಂಗೋ ಮ್ಯಾನೇಜ್ ಮಾಡ್ತೀವಿ ನಾವು ಹೆಂಗನ. ಅದಕ್ಕೆ ಅವರಿಗೆ ಸೈಟ್ ಕೊಡ್ಸೋಣ ಅಂತ ಇದ್ದೀವಿ. ಸೈಟ್ ಕೊಡಿಸ್ಬಿಟ್ಟು ಸುಮ್ಮನೆ ನಾವು ಇಲ್ಲಿರೋಣ, ಅವ್ರು ಬೇರೆ ಕಟ್ಕೊಂಡು ಹೋಗ್ಲೇಳು ಅಂತ. ಹಂಗೆ ಮಾಡಿರಿ ಸುಮ್ಮನೆ, ಅದು ಒಳ್ಳೆ ಕೆಲಸನೇ. ಸುಮ್ಮನಿರಿಗ ಒಂದು ಈಟ್ ಏನೇನೋ ಕೆಟ್ಟು ಬಂದೈತೆ ಅಂದರೆ ಸಲ ಕಣಮ್ಮ, ಸುಮ್ಮನಿರು. ಒಳ್ಳೆ ನಿರ್ಧಾರ. ಈಗ ನಾವು ಏನಾನ ಒಂದು ಮಾತಾಡ್ತಿರ್ತೀವಿ, ಆ ಹುಡುಗ ಐತಲ್ಲ ಅದು ಇಲ್ಲದ್ದು ಹೇಳ್ಕೊಡುತ್ತೆ. ಅಯ್ಯೋ ಆ ಹುಡ್ಗನಂತೂ ಗಂಡು ಹುಡ್ಗನ ಕರ್ಕೊಂಬಂದಿದ್ದೀನಿ ನನ್ನ ಮಗ ಗಂಡು ಹುಡ್ಗ ಅಂತ ತಲೆ ಮೇಲೆ ಕಿಕ್ಕೊಂಡವ್ರಿ. ಆ ಹುಡ್ಗ ಅಂತೂ ಬೋಲಿ ಇದು ಮಾಡುತ್ತೆ. ಇವನು ಹಂಗೇನೆ ಹೆಂಡ್ತಿ ಒಂದಿಷ್ಟು ಭಯ ಇಕ್ಕಿಲ್ಲ. ಅವ ಬೇರೆ ಹಿಂಗೆ ಆಯ್ತಲ್ಲ ಅಜ್ಜಿ, ಅದಕ್ಕೆ ಓಟು ತಲೆನೋವು ಅಂಬೋದಕ್ಕೋಸ್ಕರನ ಇವಾಗ ಹಿಂಗೆ ಮಾಡ್ತಾಯಿದ್ದಾರೆ ಕಣಮ್ಮ. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ ಇವಾಗತ್ತ. ಅವಾಗೆಲ್ಲ ಆ ಹುಡುಗಿ ಬಿಟ್ಟೋತಲ್ಲ ಪಾರು, ಹಾಗಾಗಿಂತನೂ ಇದೆರಡನೇ ಹುಡುಗಿ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ಇವನು ಹಂಗೆ ಹೆಂಡ್ತಿ ಮಾತು ಕೇಳ್ಕೊಂಡು ಬಾಯಿ ಇಲ್ದಂಗೆ ಆಗ್ಬಿಟ್ಟೈತಿ. ಅವ್ರ ತಮ್ಮ ಹೆಂಡ್ತಿ ಬೇರೆ ಬರ್ತಾರ, ಅವರು ಇಲ್ಲದ್ದು ಹೇಳ್ಕೊಡ್ತಾರೆ. ಆ ಹುಡುಗಿ ಮನಸ್ಸಿನಾಗ ಅಂಥದ್ದೆಲ್ಲ ಇರಲಿಲ್ಲಪ್ಪ ಕಮಲನ ಮನಸ್ಸಲ್ಲಿ. ಅವ್ರ ತಮ್ಮ ಹೆಂಡ್ತಿ ಬಂದು ಇಲ್ಲದ್ದು ಹೇಳ್ಕೊಟ್ಟವ್ರೆ. ಅವ್ರು ಹೆಂಗೆ ಇರ್ತಾರೆ, ಹೊರಗಿನ ಜನ ಸುಮ್ಮನೆ ಇರಲ್ಲ ಹಂಗೆ. ಮತ್ತೆ ಹೊರಗಿನ ಜನದ್ದೇ ಜಾಸ್ತಿ ಹೇಳ್ಕೊಡೋದು. ಅವ್ರ ತಮ್ಮ ಹೆಂಡ್ತಿದ್ ಭಾಳ ಐತೆ ಬಿಡು. ಭಾಳ ಅಂದ್ರೆ ಭಾಳನೇ ಐತಿ. ಹೆಂಗೋ ನಾವು ಹೇಳೋದಂತ ಹೇಳಿದೀವಿ. ಆಮೇಲೆ ಅವರಿಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಇರ್ಲಾಡ. ನಾವು ಒತ್ತಾಯ ಮಾಡೋಕ್ಕಲ್ಲ ಯಾವುದೊಂದು ವಿಚಾರದಾಗೆ ಆಗಲಿ. ನಾವು ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ತೀವಿ. ಅವ್ರಿಗೆ ಹೆಂಗೆ ಸರ್ ಬರುತ್ತೋ ಹಂಗೆ ಇರ್ಲಾಡ. ಸೈಟ್ ಕೊಡಿಸ್ತೀವಿ ಅಂತ ಹೇಳಿ ವಿಕ್ಕಿಗೆ ಹೇಳವ್ರೆ. ವಿಕ್ಕಿ ಒಪ್ಕೊಂಡವನೆ. ಹೆಂಗ ಇವ್ರು ಅಣ್ಣ ತಮ್ಮಗಳು ಚೆನ್ನಾಗಿದ್ದಾರೆ. ಇವು ಹೆಂಗಸ್ರಿಗೆ ಸ್ವಲ್ಪ ಏನಾದ್ರೂ ಈ ಥರ ಬಂದಾಗ ಒಂದೇ ಹತ್ರ ಇದ್ದಾಗ ಯಾವುದಾದ್ರೂ ಒಂದು ಬಂದೇ ಬರ್ತಾವೆ. ಮನೆ ಅಂದಮೇಲೆ 5 ಜನ 6 ಜನ ಗಂಡಸ್ರಿದ್ರು ಅಲ್ಲೇನು ಬರೋಲ್ಲ. 2 ಜಡೆ ಒಂದು ಹತ್ರ ಇದ್ದಾವೆ ಅಂದರೆ ಯಾವತ್ತು 2 ಜನ ಕಲಿಯಲ್ಲ. ಅದು ಯಾವತ್ತಿದ್ರು ಇಷ್ಟು ದಿವಸ ಜೊತೆಗಿರೋದು ಹೆಚ್ಚು ಇವರು. ಅಲ್ಲ ಚೆನ್ನಾಗಿ ಇಟ್ಕೊಂಡಿರೋದು. ಇತ್ತೀಚೆಗೆ ಇವರು ಮನೆ ಕಡ್ತಾಗಿಂದ ಇನ್ನೂ ಕಮನ್ಗೆ ಮಕ್ಕಳು ಆಗಿರಲಿಲ್ಲ. ಅವಾಗೆಲ್ಲ ಚೆನ್ನಾಗೇ ಇದ್ದರು. ಇಷ್ಟು ದಿನ ತನಕ ಚೆನ್ನಾಗಿದ್ರು. ಇತ್ತೀಚೆಗೆ ಸಣ್ಣ ಪುಟ್ಟದ್ದು ಒಂದೇ ಹತ್ರ ಇದ್ರೆ ಹಿಂಗೆ ನೋಡಿ. ಬೇರೆ ದೂರ ಇದ್ದರೆ ಇದೆಲ್ಲ ಕಾಣಿಸಲ್ಲ. ಒಂದೇ ಹತ್ರ ಇದ್ದರೆ ಈ ಥರ ಎಲ್ಲನ ಏನಾದರೂ ಒಂದು ಬರ್ತಾ ಇರ್ತತೆ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.